ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ಆಗಸ್ಟ್ 2ರಿಂದ 8ನೇ ತಾರೀಕು ತನಕ ವಾರ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಮಗೆ ವಾರ ಭವಿಷ್ಯದಲ್ಲಿ ತಿಳ್ಕೊಳ್ಳೋಕ್ಕೂ ಮುಂಚೆ ಗ್ರಹಗತಿಗಳ ಗೋಚಾರ, ಸೊ ಯಾವ ಪರಿಸರ ಯಾವ ರಾಶಿಯಲ್ಲಿ ಗೋಚರಿಸ್ತಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಉಚ್ಚ ಸ್ಥಿತಿಯಲ್ಲಿ ಸೂರ್ಯನೊಂದಿಗೆ ಕರ್ಕ ರಾಶಿಯಲ್ಲಿದೆ, ಅಂದರೆ ಪ್ರಬಲವಾಗಿದೆ. ಗುರುವಿನ ದೃಷ್ಟಿ ಶನೈಶ್ಚರನ ಮೇಲೆ ಬಿದ್ದಿದೆ. ಶನೈಶ್ಚರನು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇನ್ನ ಚಂದ್ರ ತಗೊಂಡ್ರೆ ನಮಗೆ ಮೇಷ ಮತ್ತು ವೃಷಭ ರಾಶಿಯಲ್ಲಿ ಈ ವಾರ ಸಂಚರಿಸುತ್ತೆ. ಹಾಗೆ ನೋಡಿ, ಬುಧ ಸ್ವಸ್ಥಾನ ಮಿಥುನ ರಾಶಿಯಲ್ಲಿ, ಬುಧ ಸ್ವಸ್ಥಾನ ಜೊತೆಗೆ ಕುಜಿನೊಂದಿಗೆ ಸೇರ್ಕೊಂಡಿದೆ. ಹಾಗೆ ನಮಗೆ ಕೇತು ಅಗ್ನಿತತ್ವವಾಗಿ ಸಿಂಹ ರಾಶಿಯಲ್ಲಿ, ಅಂದರೆ ಪರಿಸರ ಅಗ್ನಿತತ್ವನೇ ಆಗಿರೋದ್ರಿಂದ ಧರ್ಮವಾಗಿದೆ ಕೇತು. ಹಾಗೆ ನಮಗೆ ಶುಕ್ರನಲ್ಲಿ ಇಲ್ಲಿ ಬಲ ಕಡಿಮೆ ಕನ್ಯಾ ರಾಶಿಯಲ್ಲಿ, ಆದರೂ ಕೂಡ ಸ್ನೇಹಿತಂದೇ ಮನೆ ಆಗಿರೋದ್ರಿಂದ ಈಗ ಅಲ್ಲಿ ಬಲ ಕಡಿಮೆ. ಯಾಕೆ ಅಂದರೆ ಬುಧ ಇಲ್ಲಿ ಲೆಕ್ಕಾಚಾರ ಆಗುತ್ತೆ. ಶುಕ್ರನಿಗೆ ಲಕ್ಸುರಿ, ಅಂದರೆ ಆರಾಮಾಗಿ ಖರ್ಚು ಮಾಡೋಕ್ಕೆ ಇಷ್ಟ. ಬಟ್ ಇಲ್ಲಿ ಲೆಕ್ಕಾಚಾರ ಆಗ್ತಾ ಇರೋದ್ರಿಂದ ಅಲ್ಲಿ ಬಲ ಕಡಿಮೆ ಶುಕ್ರಂದು, ಆದರೂ ಕೂಡ ನಿಮಗೆ ಶುಕ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ನು ರಾಹು ಕುಂಭ ರಾಶಿಯಲ್ಲಿ ಸಂಚಾರ. ಸೊ ಇದು ನಮ್ಮ ಗ್ರಹಗಳು ಈ ವಾರದಲ್ಲಿ ಗೋಚರಿಸುವಂತ ಸ್ಥಿತಿಯಾಗಿದೆ. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಮೇಷರಾಶಿಯವರಿಗೆ ಚಂದ್ರನು ಈ ವಾರದಲ್ಲಿ ನಿಮ್ಮ ರಾಶಿ ಮತ್ತು ವಾರಾಂತ್ಯದಲ್ಲಿ, ಅಂದರೆ ಶುಕ್ರವಾರ ಶನಿವಾರ ಭಾನುವಾರದಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಹಾಗಾಗಿ ಚಂದ್ರನ ಬಲ ತಗೊಂಡಾಗ ವಾರದ ಮೊದಲನೇ 3 ದಿವಸ ಹೊಸ ಉತ್ಸಾಹ, ಹುರುಪು, ಒಳ್ಳೆ ವಿಶ್ವಾಸ, ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ಆದರೆ ವಾರಾಂತ್ಯದಲ್ಲಿ ಹೋಗ್ತಾ ಸ್ವಲ್ಪ ಖರ್ಚಾಗ್ಬೋದು. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಸ್ವಲ್ಪ ಖರ್ಚು ತಂದುಕೊಡ್ಬೋದು. ನಂತರ ನಮಗೆ 3ನೇ ಮನೆ, ಅಂದರೆ ಭ್ರಾತೃ ಸ್ಥಾನ, ಪ್ರಯತ್ನಗಳ ಸ್ಥಾನ, ಎಫರ್ಟ್ ಆಗ್ತಿರಲ್ಲ, ಅಲ್ಲಿ ನಮಗೆ ಕುಜ ಇದೆ. ಸೊ ಹಾಗೆ ಧೈರ್ಯ ಹೆಚ್ಚುತ್ತೆ, ಭೂಮಿ ವಾಹನಗಳಿಂದ ಲಾಭ ಬರುತ್ತೆ. ಆದರೆ ನಿಮಗೆ ಹೈಪರ್ ಆಕ್ಟಿವ್ ಆಗ್ತಾರೆ. ಈಗ ನಮ್ಮ ಮಕ್ಕಳಾದರೆ ಸ್ಪೋರ್ಟ್ಸ್ ತುಂಬ ಚೆನ್ನಾಗಿದೆ ಸಮಯ, ಆದರೆ ವಿದ್ಯಾಭ್ಯಾಸಕ್ಕೆ ಚಂಚಲತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕುಜನು ಅಂದರೆ ಧೈರ್ಯ ಜಾಸ್ತಿ ಕೊಡ್ತಿದೆ, ಬುಧ ಸ್ವಸ್ಥಾನದಲ್ಲಿದೆ, ಅದು ಹೈಪರ್ ಆಕ್ಟಿವ್ ಆಗುತ್ತೆ. ಈಗ ದೊಡ್ಡವರು ವ್ಯಾಪಾರ ಮಾಡ್ತಾ ಇರೋರು ಅಥವಾ ಕೆಲಸದಲ್ಲಿರೋರು ಕಮ್ಯುನಿಕೇಶನ್ ಮಾಡುವಾಗ ಎಚ್ಚರಿಕೆಯಿಂದ ಮಾಡಿ. ಕೋಪಕ್ಕೆ ಮೂಗು ತೂರ್ಸಕ್ಕೆ ಹೋಗಬೇಡಿ. ಸ್ವಲ್ಪ ಸಮಯ ತಗೊಳ್ಳಿ, ನಿಧಾನಕ್ಕೆ ನಿರ್ಧಾರ ಮಾಡ್ಕೊಂಡು 2 ಸರಿ ಯೋಚನೆ ಮಾಡಿ ನೀವು ಅಗ್ರಿಮೆಂಟ್ಸ್ ಏನಾಗೋದು ಅಥವಾ ಕಮ್ಯುನಿಕೇಶನ್ ಮಾಡೋದು, ಮಾತುಕತೆ ಮಾಡೋದು, ಅದಕ್ಕೆ ಗಮನ ಹರಿಸಿ. ಯಾಕಂದ್ರೆ ಇಲ್ಲಿ ಬುಧ 3ನೇ ಮನೆ ಸ್ವಸ್ಥಾನ, ರಿಸಲ್ಟ್ ಒಳ್ಳೆಯದೇ, ಬಟ್ 3ನೇ ಭಾವದಲ್ಲಿ ಅತಿ ಉತ್ಸಾಹ ಕೊಡೋ ಚಾನ್ಸಸ್ ಇರುತ್ತೆ. ಇನ್ನು ಕುಜ ತುಂಬ ಒಳ್ಳೆ ಪೊಸಿಷನ್ ಇದೆ 3ನೇ ಮನೆಯಲ್ಲಿ. ಇನ್ನು 4ನೇ ಮನೆ ಸುಖಸ್ಥಾನ, ಮಾತೃಸ್ಥಾನ, ವಾಹನ, ಮನೆ, ಈ ವಿಷಯದಲ್ಲಿ ಗುರು ನಿಮಗೆ ಸೂರ್ಯನೊಂದಿಗೆ ಸೇರಿಕೊಂಡು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಗುರು ಸೂರ್ಯರ ಯುತಿ ಇಲ್ಲಿ ನಿಮಗೆ ಅಡ್ವಾಂಟೇಜ್ ಕೊಡ್ತಾ ಇದೆ. ಜೊತೆಗೆ ಸೂರ್ಯ ಕೂಡ ಈಗ ಶನೈಶ್ಚರನಿಗೆ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಇದು ನಿಮಗೆ ಮೇಷರಾಶಿಯವರಿಗೆ ನೋಡಿ, ಕೆಲಸ ಕಾರ್ಯಗಳಲ್ಲಿ, ಅಧಿಕಾರದಲ್ಲಿ ಒಳ್ಳೆ ಗೋಚರ ಇದು. ಆದರೆ ತಂದೆಯೊಂದಿಗೆ ವಾದ ವಿವಾದ ಆಗ್ಬೋದು. ಸಣ್ಣ ಪುಟ್ಟ ಸರ್ಕಾರದಿಂದ ನೋಟಿಸ್ ಬರೋದು, ಅಥವಾ ನೀವು IT ಕಟ್ಟಿಲ್ಲ ಈ ವಾರ, ಸೊ IT ಕಟ್ಟಕ್ಕೆ ನಿಮಗೆ ನೋಟಿಸ್ ಬರೋದಾಗಲಿ, ಅಥವಾ ಸಣ್ಣ ಪುಟ್ಟ ಏನಾದರೂ ಒಂದು ಒತ್ತಡ ಸರ್ಕಾರದಿಂದ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಆದರೂ ಕೂಡ ಗುರುವೊಂದಿಗೆ ಇರೋದ್ರಿಂದ ಅದು ಬೇಗ ಸಾಲ್ವ್ ಆಗುತ್ತೆ, ಅದು ನಿಮಗೆ ಲಾಭನೂ ತಂದುಕೊಡುತ್ತೆ. ಇನ್ನು ಪಂಚಮದಲ್ಲಿ ಕೇತು ಇದ್ದಾಗ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಬೇಕು. ಕ್ರಿಯೇಟಿವಿಟಿಲಿ ಹಿನ್ನಡೆ, ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೀವು ಆಧ್ಯಾತ್ಮಿಕದಲ್ಲಿ ಏನಾದರೂ ಸ್ಟಡಿ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಲಾಭ ತಂದುಕೊಡುತ್ತೆ. ಬಟ್ ನಾರ್ಮಲ್ ಸ್ಟಡೀಸ್ಗೆ ಸ್ವಲ್ಪ ಎಫರ್ಟ್ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ ಕೇತುಗೆ ಪರಿಹಾರ ಬೇಕು. ಇಲ್ಲ ಇಂಡೈಜೆಷನ್ ಆಗೋದು, ಹೊಟ್ಟೆ ಭಾಗದಲ್ಲಿ ಏನಾದರೂ ಇನ್ಫೆಕ್ಷನ್ಗಳಾಗೋದು, ಹಾಗಾಗಿ ಅದಕ್ಕೋಸ್ಕರ ಕೇತುಗೆ ಪರಿಹಾರ ಬೇಕು. ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ನಿಮ್ಮ ಹೆಸರಲ್ಲಿ ಅರ್ಚನೆಗಳನ್ನು ಮಾಡಿಸಿ, ಬೀದಿ ನಾಯಿಗೆ ಆಹಾರ ಕೊಡೋದ್ರಿಂದ ನಮಗೆ ಕೇತು ಪರಿಹಾರ ಆಗುತ್ತೆ. ಇನ್ನು ನಿಮಗೆ 12ನೇ ಮನೆಯಲ್ಲಿ ಶನಿ ಸಂಚಾರ, 7.5 ಶನಿ ಖಂಡಿತ ಈ ವಾರದಲ್ಲಿ ನೀವು ಶನೈಶ್ಚರಿಗೆ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಒಂದು 21 ಬಾರಿ ಹೇಳ್ಕೊಳ್ಳಿ ದಿನನಿತ್ಯ, ಖಂಡಿತ ನಿಮಗೆ ಇದು ಪರಿಹಾರ ತಂದುಕೊಡುತ್ತೆ. ಓವರ್ ಆಲ್ ತಗೊಂಡ್ರೆ ಧೈರ್ಯ, ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ. ಸ್ವಲ್ಪ ಮಾತುಕತೆ ಎಚ್ಚರಿಕೆ ವಹಿಸಿ, ಒಳ್ಳೆಯದಾಗಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯಲ್ಲಿ ಚಂದ್ರ ಸಂಚಾರ 12 ಮತ್ತು 1ನೇ ಮನೆಯಲ್ಲಿ. ಸೊ ಇಲ್ಲಿ ಏನಾಗ್ತಾ ಇದೆ, ನಿಮಗೆ ಸ್ಟಾರ್ಟಿಂಗು ವಾರದ ಮೊದಲ 2-3 ದಿವಸ ಖರ್ಚು ಜಾಸ್ತಿ ಆಗ್ಬೋದು, ಟ್ರಾವೆಲಿಂಗ್ ಜಾಸ್ತಿ ಆಗ್ಬೋದು. ಯಾಕಂದರೆ 3ನೇ ಮನೆ ಅಧಿಪತಿ 12ಕ್ಕೆ ಹೋದಾಗ ಅಧಿಕ ತಿರುಗಾಟ ಕೊಡುತ್ತೆ. ಅದು ಏನಾದರೂ ನೀವು ಫಾರಿನ್ಗೆ ಹೋಗಬೇಕು, ದೂರ ಪ್ರಯಾಣಗಳಿಗೆ ಇದು ಅನುಕೂಲ ಮಾಡಿಕೊಡುತ್ತೆ. ಇಲ್ಲ ಅಂದರೆ ಖರ್ಚು ಹೆಚ್ಚು ತೋರಿಸುತ್ತೆ. ವೃಷಭ ರಾಶಿಯವರಿಗೆ ಇನ್ನು 2ನೇ ಮನೆಯಲ್ಲಿ ಬುಧ ಮತ್ತು ಕುಜ. ಸೊ 2ನೇ ಮನೆಯಲ್ಲಿ ಬುಧ ನಿಮಗೆ ವ್ಯಾಪಾರ, ವ್ಯವಹಾರ, ವಿದ್ಯಾಭ್ಯಾಸ ಇತ್ಯಾದಿಗಳಿಗೆ ತುಂಬ ಚೆನ್ನಾಗಿದೆ ರಿಸಲ್ಟ್ ನಿಮಗೆ. ಬಟ್ ಕುಜ 2ರಲ್ಲಿದ್ದಾಗ
ಹಣಕಾಸು ವ್ಯಾಪಾರಕ್ಕೆ ಚಿಂತೆ ಇಲ್ಲ, ಆದರೆ ಮಾತು ಹೊರಟಾಗ್ಬೋದು. ಹಾಗಾಗಿ ಇಲ್ಲಿ ಕುಜುಂಗೆ ಪರಿಹಾರ ಬೇಕು. ಓಂ ಕಾರ್ತಿಕೇಯ ನಮಃ, ಓಂ ಸ್ಕಂದಾಯ ನಮಃ, ಷಣ್ಮುಗಾಯ ನಮಃ, ಓಂ ಸ್ಕಂದಾಯ ನಮಃ. ಇದರ ಒಂದು ಯಾವ್ದಾನ ಒಂದನ್ನ 21 ಬಾರಿ ಹೇಳ್ಕೊಳ್ಳಿ. ನಿಮಗೆ ಈ ವಾರದಲ್ಲಿ ಕುಜುಂಗ ಪರಿಹಾರ ಆಗುತ್ತೆ. ಅಥವಾ ಅಣ್ಣ ಮನೆಗೆ ಕರೆದು ಅವ್ರಿಗೇನಾದರೂ ಸಿಹಿ ತಿಂಡಿ ಕೊಡೋದ್ರಿಂದ ಖಂಡಿತ ನಿಮಗೆ ಕುಜ ಪರಿಹಾರ ಆಗುತ್ತೆ. ಇನ್ನು ಪ್ರಯತ್ನ ಮತ್ತೆ 3ನೇ ಭಾವದಲ್ಲಿ ಗುರು ಮತ್ತು ಸೂರ್ಯರ ರೀತಿ ಅಧಿಕಾರ ಸಿಗಕ್ಕಾಗಲಿ, ಕೆಲಸ ಕಾರ್ಯಗಳಲ್ಲಿ ಬಡ್ತಿಗಾಗಲಿ, ಮೇಲಧಿಕಾರಿಯಿಂದ ಮೆಚ್ಚುಗೆಗಾಗಲಿ, ಹೊಸ ಕೆಲಸ ಹುಡುಕ್ತಾ ಇದ್ರೆ ಅದು ಸಿಗಕ್ಕಾಗಲಿ, ಇದು ಬಹಳ ಉಪಯುಕ್ತವಾಗಿದೆ ಸೂರ್ಯನ ಗೋಚಾರ. ಸೊ ಗುರು ಅದಕ್ಕೆ ಸಹಾಯ ಮಾಡುತ್ತೆ, ನಿಮ್ಮ ಎಫರ್ಟ್ ತಕ್ಕಂತೆ ರಿಸಲ್ಟ್ ಕೊಡೋಕ್ಕೆ. ಶನೈಶ್ಚರ 11ರಲ್ಲಿದೆ. 11ನೇ ಮನೆ ಶನಿ ಮೇಲೆ ಸೂರ್ಯ ಮತ್ತು ಗುರು ಎರಡೂ ಕನೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ ಇಬ್ಬರಿಂದನೂ 9ನೇ ಮನೇಲಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಅವಕಾಶ ಖಂಡಿತ ಸಿಗುತ್ತೆ ನಿಮಗೆ. ನಂತರ 4ನೇ ಮನೆ ಕೇತು ಇರೋದ್ರಿಂದ ಸುಖದಲ್ಲಿ ಕೊರತೆ, ತಾಯಿ ಆರೋಗ್ಯದ ಬಗ್ಗೆ ಚಿಂತೆ. ಸೊ ಈ ವಿಷಯಗಳಲ್ಲಿ ಆದ್ಮೇಲೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಧಾನ. ಸೊ ಇದಕ್ಕೋಸ್ಕರ ನೀವು ಕೇತು ಪರಿಹಾರ ಮಾಡ್ಕೋಬೇಕು. ಕೇತು ಪರಿಹಾರಕ್ಕೆ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡೋದಾಗಲಿ, ಅಥವಾ ಬೀದಿ ನಾಯಿ ಊಟ ಕೊಡೋದಾಗಲಿ, ಅಥವಾ ಒಂದು 2-3 ಪೇಜ್ ಡೈರಿ ಬರೆಯೋದಾಗಲಿ, ಕೈ ಬರವಣಿಗೆನೇ ನಮಗೆ ಕೇತು ಪರಿಹಾರ ಆಗುತ್ತೆ. ಅಥವಾ ಧ್ಯಾನ ಮಾಡೋದಾಗಲಿ, ಯಾವುದೋ ನೀವು ಒಬ್ಬರೇ ಮಾಡೋ ಅಂಥ ಕೆಲಸಗಳು ಅಂದರೆ ಇಂಟ್ರೋವರ್ಟು ಮಾಡೋ ಅಂಥ ಕೆಲಸಗಳೆಲ್ಲ ಕೇತುಗೆ ಪರಿಹಾರ ಆಗುತ್ತೆ. ಶುಕ್ರ ನಮಗೆ ಪಂಚಮದಲ್ಲಿದೆ. 5ನೇ ಮನೆ ಶುಕ್ರ ಇದ್ರೆ ಸಾಮರಸ್ಯಕ್ಕೆ, ಪ್ರೀತಿ ಪ್ರೇಮಕ್ಕೆ, ವ್ಯಾಪಾರ ವ್ಯವಹಾರಗಳಿಗೆ ನಿಮ್ಮ ರಾಷ್ಟ್ರಾಧಿಪತಿ 6ನೇ ಮನೆ ಅಧಿಪತಿ ಆಗುತ್ತೆ. ಕೆಲಸ ಕಾರ್ಯಗಳಿಗೂ ಅನುಕೂಲ. ಬಟ್ ಸಣ್ಣದಾಗಿ ಸ್ವಲ್ಪ ವೃತ್ತಿ ಅಂದರೆ ಎವ್ರಿ ಡೇ ವರ್ಕ್ ಮಾಡ್ತಿರಲ್ಲ, ಅಂದರೆ ದಿನನಿತ್ಯ ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಹಾಗಾಗಿ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಅದಕ್ಕೆ ಸಮಯ ಕೊಡಬೇಕಾಗುತ್ತೆ. ಓವರಾಲ್ ಅಂತಂದ್ರೆ ಮಾತಿನ ಮೇಲೆ ಎಚ್ಚರಿಕೆ ವಹಿಸಿದ್ರೆ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಶುಭ ಫಲ ಒಳ್ಳೆಯದಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಶನೈಶ್ಚರ, 2ನೇ ಕುಟುಂಬ ಮತ್ತು ಧನಭಾವದಲ್ಲಿ ಗುರು ಸೂರ್ಯರು, ನಿಮ್ಮ ರಾಶಿಯಲ್ಲಿಯೇ ಕುಜ ಮತ್ತೆ ಬುಧ ಸ್ವಸ್ಥಾನದಲ್ಲಿದೆ. ನಿಮ್ಮ ರಾಶಿಯಲ್ಲೇ ಬುಧ ಇದ್ದು 4ನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಇರೋದು ವಿದ್ಯಾಭ್ಯಾಸಕ್ಕೆ ಅನುಕೂಲ, ಮಾತುಕತೆಯಲ್ಲಿ ಜಯ, ಆದರೆ ಕೋಪ ತಾಪನೂ ಕೊಡುತ್ತೆ ಕುಜ ಅಲ್ಲೇ ಇದ್ರೆ. ಹಾಗಾಗಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳೋದು. ಓಂ ಸ್ಕಂದಾಯ ನಮಃ, ಗುಹಾಯ ನಮಃ, ಷಣ್ಮುಖಾಯ ನಮಃ, ಕಾರ್ತಿಕೇಯ ನಮಃ, ಅದನ್ನು ಒಂದನ್ನ 21 ಬಾರಿ ಹೇಳ್ಕೊಡಿ. ಜೊತೆಗೆ ಸ್ವಲ್ಪ ಸಹನೆ ಶಾಂತಿ ಕಾಪಾಡ್ಕೊಳ್ಳಿ. ಅಣ್ಣ ಮನೆ ಕರೆದು ಸಿಹಿ ತಿಂಡಿ ಕೊಡಿ. ಇದು ಕುಜುಂಗೆ ಪರಿಹಾರ ಆಗುತ್ತೆ. ಇನ್ನು ಚಂದ್ರನ ಗೋಚಾರ ತಗೊಂಡಾಗ ನಿಮಗೆ 11, 12ರ ಸಂಚಾರ ಮಾಡ್ತಾ ಇರೋದ್ರಿಂದ ವಾರದ ಮೊದಲನೇ 3 ದಿವಸ ಲಾಭ ಚೆನ್ನಾಗಿದೆ. ಯಾಕಂದ್ರೆ 2ನೇ ಮನೆ ಅಧಿಪತಿ 11ರಲ್ಲಿ ಇದ್ರೆ ಕುಟುಂಬದಿಂದ ಲಾಭ, ಕುಟುಂಬಕ್ಕೋಸ್ಕರ ಲಾಭ, ಕುಟುಂಬಕ್ಕೋಸ್ಕರ ಏನಾದರೂ ಖರ್ಚು ಬರುತ್ತೆ ವಾರಾಂತ್ಯದಲ್ಲಿ. ಯಾಕಂದ್ರೆ 2ನೇ ಮನೆ ಅಧಿಪತಿ 12 ಹೋದಾಗ. ನಂತರ ನೋಡಿ ಶನೈಶ್ವರಿಂಗೆ 2ನೇ ಮನೆಯಿಂದ ಗುರು ಕನೆಕ್ಟ್ ಆಗಿರೋದ್ರಿಂದ, ಅಂದ್ರೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಲಾಭ ಬರೋದು, ಬಿಲ್ ಆಗ್ತಾ ಇಲ್ಲ ಹಳೆಯದು, ಅದು ಬಿಲ್ ಆಗೋದು ಈ ವಾರದ ಚಾನ್ಸ್ ಚೆನ್ನಾಗಿದೆ. ಹಾಗೆ 3ನೇ ಮನೆ ಅಧಿಪತಿ 2ರಲ್ಲಿದ್ರೆ ನೋಡಿ ಅಣ್ತಮ್ಮಂದ್ರಿಂದ ಕುಟುಂಬಕ್ಕೆ ಏನಾದರೂ ಸಹಾಯ ಸಿಗೋದಾಗ್ಲಿ, ಅಥವಾ ಅವರಿಂದ ಫ್ಯಾಮಿಲಿ ಡೆವಲಪ್ಮೆಂಟ್ಗೆ ತುಂಬ ಚೆನ್ನಾಗಿದೆ ಸಮಯ. ಬಟ್ ಆದರೂ ಕೂಡ ನಮ್ಗೆ ಇಲ್ಲಿ 3ನೇ ಮನೆ ಕೇತುಗೆ ಪರಿಹಾರ ಬೇಕು. 3ನೇ ಮನೆ ಕೇತು ಇದ್ರೆ ಅಣ್ತಮ್ಮನ ತಂಗಿರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಅಥವಾ ಮಾತುಕತೆಯಲ್ಲಿ ಹಿನ್ನಡೆ, ಮೀಟಿಂಗ್ ಆಗ್ತಾ ಇದೆ ಆದರೆ ಅದು ಬಿಸ್ನೆಸ್ ಕನ್ವರ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ನಮಗೆ ಇಲ್ಲಿ ಕೇತುಗೆ ಪರಿಹಾರ ಬೇಕಾಗುತ್ತೆ. ಕೇತುಗೋಸ್ಕರ ಗಣೇಶನ ದೇವಸ್ಥಾನಕ್ಕೆ ಹೋಗೋದು, ಬೀದಿ ನಾಯಿಗೆ ಆಹಾರ ಕೊಡೋದು, ಇದರಿಂದ ಕೇತು ಪರಿಹಾರ ಆಗುತ್ತೆ. ಬಟ್ 3ನೇ ಮನೆ ಕೇತು ಅಂತ ನೆಗೆಟಿವ್ ರಿಸಲ್ಟ್ ಕೊಡಲ್ಲ, ಹಾಗಾಗಿ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇನ್ನು 4ನೇ ಮನೆಯಲ್ಲಿ ಶುಕ್ರನು ಕೂಡ ನಿಮಗೆ ನೋಡಿ ಪಂಚಮಾಧಿಪತಿ 12 4ನೇ ಮನೆಯಲ್ಲಿದೆ. ಸೊ ಅದನ್ನು ನಮ್ಗೆ ಏನು ಹೇಳ್ತಾ ಇದೆ ಅಂದರೆ ಮನೆಗೋಸ್ಕರ ಖರ್ಚು ತೋರಿಸುವಂಥ ಚಾನ್ಸ್ ಇದೆ. ಬಟ್ ಭಾವದಲ್ಲಿ ಶುಕ್ರ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಫ್ಲಾಟ್ ತೊಗೊಳಕ್ಕಾಗ್ಬೋದು, ಹಣಕಾಸುಗಾಗ್ಬೋದು, ಅಥವಾ ಕ್ರಿಯೇಟಿವಿಟಿಗಾಗ್ಬೋದು, ಇಂಥ ವಿಷಯಗಳಿಗೆ ಶುಕ್ರ 4ನೇ ಮನೆಯಲ್ಲಿ ಇದ್ದು ನಿಮಗೆ ಅಡ್ವಾಂಟೇಜ್ ಅಂತ ಕೊಡುತ್ತೆ. ಇನ್ನು ನಿಮ್ಗೆ ಇಲ್ಲಿ ನೋಡ್ಬೇಕಾಗಿರೋದು ಭಾಗ್ಯದಲ್ಲಿ ರಾಹು. ಸೊ ರಾಹು ನಿಮಗೆ ಫಾರಿನ್ ಟ್ರಾವೆಲಿಂಗ್ ಚೆನ್ನಾಗಿದೆ, ಅಥವಾ IT BT ಇಂಥದ್ದು ಸಬ್ಜೆಕ್ಟ್ ಓದೋಕ್ಕೆ ಚೆನ್ನಾಗಿದೆ. ಬಟ್ ಅದೃಷ್ಟಗಳಲ್ಲಿ ಏರುಪೇರು. ಹಾಗಾಗಿ ದುರ್ಗಾದೇವಿ ಆರಾಧನೆ ಮಾಡಿ. ದುರ್ಗಾದೇವಿಗೆ ಈಗ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಕೊಡೋದಾಗಲಿ, ಸೊ ದುರ್ಗಾದೇವಿ ಅಷ್ಟೊತ್ತುಗಳು ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ರಾಹು ಪರಿಹಾರ ಆಗುತ್ತೆ. ಓವರಾಲ್ ನೋಡಿದ್ರೆ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಈ ವಾರದಲ್ಲಿ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಕರ್ಕ ರಾಶಿ ನೋಡಿ, ಕರ್ಕ ರಾಶಿಯವರಿಗೆ ಭಾಗ್ಯ ಮತ್ತು ಕರ್ಮಸ್ಥಾನದಲ್ಲಿ ಚಂದ್ರ ಸಂಚಾರ 9, 10ರಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ವಾರದ ಮೊದಲನೇ ಭಾಗದಲ್ಲಿ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ 9ರಲ್ಲಿ ಇದ್ದಾಗ ಸ್ವಲ್ಪ ಒತ್ತಡಗಳಿರುತ್ತೆ. ಬಟ್ ವಾರಾಂತ್ಯದಲ್ಲಿ ಶುಭ ಫಲ ತಂದುಕೊಡುತ್ತೆ ನಿಮಗೆ. ಚಂದ್ರ ಹೊಸ ಹುರುಪು, ವಿಶ್ವಾಸ, ಒಂದು ಬೆಂಬಲ ಸಿಗುತ್ತೆ ನಿಮಗೆ ಚಂದ್ರನಿಂದ, ಅದು ತುಂಬ ಚೆನ್ನಾಗಿದೆ. ಬಟ್ 12ನೇ ಮನೆಯಲ್ಲಿ ಕುಜ ಬುಧರಿರೋದು ಖರ್ಚು ಹೆಚ್ಚು ತೋರಿಸುತ್ತೆ. ಇಲ್ಲಿ ನಿಮಗೆ ಕುಜ ಮತ್ತು ಬುಧನಿಗೆ ಪರಿಹಾರದ ಅವಶ್ಯಕತೆ ಇದೆ. ಸೊ ಬುಧನಿಗೆ ಪರಿಹಾರವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ
ಸೋದರ ಮಾವನ ಮನೆ ಕರೆದು ಸಿಹಿ ತಿಂಡಿ ಕೊಡೋದ್ರಿಂದ ಬುಧ ಪರಿಹಾರ ಆಗುತ್ತೆ. ಅದೇ ಥರನೇ ಕುಜುಂಗೋಸ್ಕರ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಸಹನೆ ಶಾಂತಿ ಕಾಪಾಡ್ಕೊಳ್ಳಿ, ಅಣ್ಣ ತಮ್ಮಂದರಿಗೆ ಸಿಹಿ ತಿಂಡಿ ಕೊಡಿ, ಇದೆಲ್ಲ ನಮಗೆ ಕುಜುಂಗ ಪರಿಹಾರ ಆಗುತ್ತೆ. ಸೊ ನಂತರ ನಮಗೀಗ ನೋಡಿ, ಕುಜ 12ರಲ್ಲಿದ್ದಾಗ ಬಿಸ್ನೆಸ್ ಪಾರ್ಟ್ನರ್ ಜೊತೆ ವಾದ ವಿವಾದ, ಪತಿ ಪತ್ನಿಯೊಂದಿಗೆ ವಾದ ವಿವಾದ, ಇದನ್ನ ಅವಾಯ್ಡ್ ಮಾಡಬಹುದು. ಹಾಗೆ ನಿಮ್ಮ ರಾಶಿಯಲ್ಲಿಯೇ ಗುರು ಸೂರ್ಯ ಇದೆ, ಅದು ಭಾಗ್ಯದಲ್ಲಿರೋ ಶನಿ ಮೇಲೆ ದೃಷ್ಟಿ ಬೀಳ್ತಿದೆ. ಹಾಗಾಗಿ ನಮಗೆ ಇಲ್ಲಿ ಅದೃಷ್ಟಗಳ ಕೊರತೆ ಶನಿ 9ನೇ ಮನೆ ಕೊಟ್ಟರೂ ಕೂಡ ಗುರುವಿನ ದೃಷ್ಟಿ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇನ್ನು 2ನೇ ಮನೆ ಅಧಿಪತಿ ಆದಂಥ ಸೂರ್ಯ ನಿಮ್ಮ ರಾಶಿಯಲ್ಲೇ ಇದೆ, ಕುಟುಂಬಕ್ಕೋಸ್ಕರ ಏನಾದರೂ ಖರ್ಚಿರುತ್ತೆ, ಕುಟುಂಬದಲ್ಲಿ ವೈರಾಗ್ಯ ತಂದ್ಕೊಡುತ್ತೆ, ಯಾಕಂದ್ರೆ ಕೇತು 2ನೇ ಮನೆ ಇರೋದ್ರಿಂದ. ಇನ್ನು ಅಷ್ಟಮದಲ್ಲಿ ರಾಹು ಇದೆ. ಸೊ ನಾವು ಅಷ್ಟಮದಲ್ಲಿ ರಾಹು ಇದೆ, ಹೊಸ ಪರಿಚಯ, ಹೊಸದವ್ರನ್ನ ನಂಬಿ ಹಣ ಹೂಡಿಕೆ ಮಾಡೋದನ್ನ ಕಡಿಮೆ ಮಾಡಬೇಕು. ಹೊಸದಾಗಿ ನಂಬಿ ಇರೋ ದುಡ್ಡೆಲ್ಲ ತೊಗೊಂಡೋಗಿ ಬಿಸ್ನೆಸ್ಗೆ ಹಾಕ್ತೀನಿ ಅಥವಾ ಇನ್ಯಾವುದೋ ಪ್ರಾಪರ್ಟಿಗೆ ಹಾಕ್ತೀನಿ ಅಂದರೆ ಅವಾಗ ಎಚ್ಚರಿಕೆ ವಹಿಸಬೇಕು. ಇಲ್ಲಿ ರಾಹುಗೆ ಪರಿಹಾರ ಬೇಕು, ದುರ್ಗಾದೇವಿ ಆರಾಧನೆ ಮಾಡೋದಾಗಲಿ, ಅಥವಾ ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದಾಗಲಿ, ಅಥವಾ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆಗಳನ್ನು ಮಾಡ್ಸೋದಾಗಲಿ, ಇದರಿಂದ ಖಂಡಿತ ನಿಮಗೆ ರಾಹು ಪರಿಹಾರ ಆಗುತ್ತೆ. ಕರ್ಕ ರಾಶಿಯವರಿಗೆ ಓವರ್ ಆಗಿ ತಗೊಂಡಾಗ ಮಿಶ್ರ ಫಲ ಅಂತ ಹೇಳ್ಬೋದು, ಖರ್ಚು ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ, ಮುಂಬರುವ ದಿನಗಳು ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.